ಸಚಿವರ ಡಿನ್ನರ್ ಪಾಲಿಟಿಕ್ಸ್ ಮಧ್ಯೆ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮಾಡ್ತಿದ್ದಾರೆ. ಹೊಸ ವರ್ಷದಿಂದ ಡಿಕೆ ಶಿವಕುಮಾರ್ ಇಡ್ತಾ ಇರುವಂತಹ ಹೆಜ್ಜೆಗಳು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಸಿಎಂ ಸಿದ್ದು ಆಪ್ತ ಪಾಳೆಯ. ಡಿಸಿಎಂ ಪ್ರತ್ಯಂಗೀರ ಪೂಜೆಯ ಬಗ್ಗೆ ಸಿಎಂ ಆಪ್ತ ಸಚಿವರು ನಿಗಾ ಇಟ್ಟಿದ್ದಾರಂತೆ. ಹೊಸ ವರ್ಷದ ಆರಂಭದ ಬೆಳವಣಿಗೆಗಳ ಬಗ್ಗೆ ಬಹಳಷ್ಟು ನಿಗಾ ವಹಿಸಿ ನೋಡ್ತಿದ್ದಾರಂತೆ. ಡಿಕೆ ಶಿವಕುಮಾರ್ ಹೈಕಮಾಂಡ್ ಭೇಟಿ ಬಳಿಕ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು ಪ್ರತ್ಯಂಗೀರ ದೇಗುಲದಲ್ಲಿ. ಡಿಕೆ ಶಿವಕುಮಾರ್ ನಡೆಯ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರು ಕಣ್ಣಿಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಬೆಂಗಳೂರಿನಲ್ಲಾದಂತಹ ಡಿನ್ನರ್ ಮೀಟಿಂಗ್ ಅದಾದ ಬಳಿಕ ಆ ಸಂದರ್ಭದಲ್ಲಿ ವಿದೇಶದಲ್ಲಿದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ನೇರವಾಗಿ ಲ್ಯಾಂಡ್ ಆಗಿದ್ದು ದೆಹಲಿಯಲ್ಲಿ. ಅಲ್ಲಿಂದ ನೇರವಾಗಿ ತಮಿಳುನಾಡಿನ ಪ್ರತ್ಯಂಗೀರ ದೇವಿಯ ದರ್ಶನಕ್ಕೆ ಹೋಗ್ಬಿಡ್ತಾರೆ. ಅಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸ್ತಾರೆ, ಶಕ್ತಿ ದೇವತೆಯ ಆರಾಧನೆಯನ್ನ ಮಾಡ್ತಾರೆ. ಹಾಗಾಗಿ ಇದೆಲ್ಲಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರ ಆಪ್ತ ಪಾಳೆಯ ನಿಗಾ ವಹಿಸಿದೆ ಅನ್ನುವಂತ ಮಾಹಿತಿ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಬೆಂಗಳೂರಿನಲ್ಲಾದಂತಹ ಡಿನ್ನರ್ ಮೀಟಿಂಗ್ ನ ಮಾಹಿತಿ ಸಿಗ್ತಾ ಇದ್ದ ಹಾಗೆ ವಿದೇಶದಲ್ಲಿದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ನೇರವಾಗಿ ದೆಹಲಿಗೆ ಹೋಗಿ ಅಲ್ಲಿಂದ ಪ್ರತ್ಯಂಗೀರ ದೇವಿಯ ದರ್ಶನವನ್ನ ಪಡೆದಿದ್ದಾರೆ. ಸಿಎಂ ಆಪ್ತ ಪಾಳೆಯ ಇದನ್ನ ಯಾವ ರೀತಿ ನೋಡ್ತಾ ಇದೆ, ಯಾವ ರೀತಿಯಾದಂತಹ ಚರ್ಚೆ ಆಗ್ತಾ ಇದೆ? ಖಂಡಿತವಾಗಿಯೂ ವಿದ್ಯಾಶ್ರೀ, ಯಾವಾಗ ಅಧಿಕಾರ ಹಂಚಿಕೆ ಸೂತ್ರದ ವಿಚಾರ ಕುರಿತಂತೆ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡ್ತಾರೆ, ಆ ನಂತರ ದಲಿತ ಸಚಿವರ ಡಿನ್ನರ್ ಮೀಟಿಂಗು ಕೂಡ ಹೈಕಮಾಂಡ್ ಮೂಲಕ ಒತ್ತಡವನ್ನು ಹಾಕಿಸಿ ಬ್ರೇಕ್ ಹಾಕಿಸ್ತಾರೆ. ಆ ನಂತರ ಪ್ರತ್ಯಂಗಿರ ದೇವಿಯನ್ನ ಪೂಜೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಆಗಿರೋದ್ರಿಂದ ಈಗ ಸಿಎಂ ಬಣದ ಆಪ್ತ ಸಚಿವರು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ. ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪೂಜೆಗೆ ಯಾವ ರೀತಿಯ ಮಹತ್ವ ಇದೆ, ಒಂದು ಕಡೆ ಹೈಕಮಾಂಡ್ ನಾಯಕರ ಮೇಲೆ ಡಿ ಕೆ ಶಿವಕುಮಾರ್ ಅವರು ಪ್ರಭಾವವನ್ನು ಬೀರ್ತಾ ಇದ್ದಾರೆ, ಇನ್ನೊಂದು ಕಡೆ ದೇವಸ್ಥಾನಗಳಿಗೂ ಕೂಡ ಭೇಟಿಯನ್ನು ನೀಡಿ ವಿಶೇಷವಾದಂಥ ಪೂಜೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಏನಾದರೂ ಹೈಕಮಾಂಡ್ ಮೂಲಕ ಅಧಿಕಾರ ಹಂಚಿಕೆ ಸೂತ್ರದ ವಿಚಾರ ಕುರಿತಂತೆ ಏನಾದರೂ ಇದ್ದಲ್ಲಿ ಏನಾದರೂ ಸಿಎಂ ಪಟ್ಟದತ್ತ ಡಿ ಕೆ ಶಿವಕುಮಾರ್ ಅವರು ಕಣ್ಣಿಟ್ಟಿದ್ದಾರಾ? ಇನ್ನೊಂದು ಕಡೆ ತಮ್ಮ ವಿರುದ್ಧ ಇರ್ತಕ್ಕಂಥ ಅಂದರೆ ಸಿಎಂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸಚಿವರ ವೇಗಕ್ಕೆ ಬ್ರೇಕ್ ಆಗ್ತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಸನ್ನದ್ಧರಾಗ್ತಾ ಇದ್ದಾರಾ ಅಂತಕ್ಕಂಥ ಚರ್ಚೆ ಕೂಡ ಶುರುವಾಗಿದೆ. ಹಾಗಾಗಿ ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿರ್ತಕ್ಕಂಥ ವಿಚಾರ ಕುರಿತಂತೆ ಅನೇಕ ಸಚಿವರು ಈ ವಿಚಾರ ಕುರಿತಂತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಪ್ರತ್ಯಂಗಿರ ದೇವಿಯ ಪೂಜೆಯ ನಂತರ ಆಗಲಿರುವಂಥ ಬದಲಾವಣೆ ವಿಚಾರಗಳಿರ್ಬೋದು, ಪ್ರಮುಖವಾಗಿ ಯಾವ್ಯಾವೆಲ್ಲ ರಾಜಕಾರಣಿಗಳು ಈ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿದ್ರು, ಆನಂತರ ಯಾವ ರೀತಿ ರಾಜಕೀಯ ಸ್ಥಿತಿಗತಿಗಳು ಬದಲಾದವು ಎಂಬತಕ್ಕಂಥ ವಿಚಾರ ಕುರಿತಂತೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಸದ್ಯ ಈ ವಿಚಾರ ಕುರಿತಂತೆ ಸಿದ್ದರಾಮಯ್ಯ ಅವರ ಜೊತೆನೂ ಕೂಡ ಕೆಲವೊಂದಿಷ್ಟು ಸಚಿವರು ಚರ್ಚೆಯನ್ನು ಮಾಡಿದ್ದು, ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಕೂಡ ತಮ್ಮ ಆಪ್ತ ಸಚಿವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ನಾನು ನಿಮ್ಮ ಪರವಾಗಿರ್ತೀನಿ, ಡಿಸಿಎಂ ಸೇರಿದಂತೆ ಯಾರೂ ಕೂಡ ತಮ್ಮ ಅಭಿಪ್ರಾಯಗಳಿಗೆ ಮನ್ನಣೆಯನ್ನು ನೀಡದೇ ಇರತಕ್ಕಂಥ ವಾತಾವರಣ ಪಕ್ಷದಲ್ಲಿಲ್ಲ ಎಂಬತಕ್ಕಂಥ ಅಭಯವನ್ನು ಕೂಡ ಈಗ ಸಿಎಂ ಸಿದ್ದರಾಮಯ್ಯ ಅವರು ನೀಡಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.